ನಮಸ್ಕಾರ. ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವೆಂಕಟೇಶ್ ಅಯ್ಯರ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ವೆಂಕಿ ಅಯ್ಯರ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 2026ರ 61ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ 23 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಆರ್ಸಿಬಿ ಟೂರ್ನಿಯಲ್ಲಿ ಮೊದಲ ತಂಡವಾಗಿ ಪ್ಲೇ ಆಫ್ಗೆ ಅಧಿಕೃತವಾಗಿ ಕಾಲಿಟ್ಟಿದೆ. ಇದಲ್ಲದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡ ಟೂರ್ನಿಯಲ್ಲಿ 9ನೇ ವಿಕ್ಟರಿ ಬಾರಿಸಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 222 ರನ್ ಕಲೆ ಹಾಕಿತು. ತಂಡದ ಪರ ವೆಂಕಟೇಶ್ ಅಯ್ಯರ್, ಅಜಯ್ 73 ರನ್, ವಿರಾಟ್ ಕೊಹ್ಲಿ 58 ಮತ್ತು ಪಾಡಿಕ್ಕಲ್ 45 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಳ್ತಾರೆ. ಈ ಗುರಿಯನ್ನು ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡ 199 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ತಂಡದ ಪರ ಶಶಾಂಕ್ ಸಿಂಗ್ 56, ಕೂಪರ್ ಕೊನಾಲಿ 37 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ರಸಿಕ್ ಸಲಾಮ್ದಾರ್ 3 ವಿಕೆಟ್ ಕಿತ್ತು ಮಿಂಚಿದರು. ಈ ಮುಖ್ಯವಾಗಿ ಈ ಮ್ಯಾಚ್ನಲ್ಲಿ ಆರ್ಸಿಬಿ 23 ರನ್ಗಳ ಗೆಲುವು ದಾಖಲಿಸಿತು. ಇನ್ನೊಂದಿನ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ವೆಂಕಟೇಶ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಳ್ತಾರೆ. ಮತ್ತು ಮ್ಯಾಚ್ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದರು. ನನಗೆ ಈ ಸೀಸನ್ ನಲ್ಲಿ ಆಡಲು ಅವಕಾಶ ಸಿಗದೇ ಇದ್ದಾಗ ನಿರಾಸೆ ಆಗಿರಲಿಲ್ಲ ಎಂದು ಹೇಳಿದರೆ ಅದು ಸುಳ್ಳಾಗುತ್ತದೆ. ಒಬ್ಬ ಆಟಗಾರನಾಗಿ IPL ನಂತಹ ದೊಡ್ಡ ವೇದಿಕೆಯಲ್ಲಿ ಮೈದಾನಕ್ಕಿಳಿದು ಪ್ರದರ್ಶನ ನೀಡಲು ನಾನು ತುಂಬಾ ಕಾತುರನಾಗಿದ್ದೀನಿ. ನಾವೆಲ್ಲರೂ ಆಡಲು ಮತ್ತು ತಂಡಕ್ಕಾಗಿ ಉತ್ತಮ ಪ್ರದರ್ಶನ ನೀಡಲು ಬಯಸುತ್ತೇವೆ ಎಂದು ವೆಂಕಟೇಶ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಆರ್ಸಿಬಿ ಒಂದು ಚಾಂಪಿಯನ್ ತಂಡ. ಹೀಗಿರುವಾಗ ಗೆಲ್ಲುತ್ತಿರುವ ತಂಡದ ಕಾಂಬಿನೇಷನ್ ಅನ್ನ ಪದೇ ಪದೇ ಬದಲಾಯಿಸುವುದು ಸರಿಯಲ್ಲ ಎಂಬುದು ನನಗೂ ಗೊತ್ತು. ನಾನು ಯಾವಾಗಲೂ ಕೋಚಿಂಗ್ ಸ್ಟಾಫ್ ಜೊತೆ ಮಾತನಾಡುತ್ತಾ ನನಗೆ ಒಂದು ಅವಕಾಶ ಕೊಡಿ, ನಾನು ಖಂಡಿತ ಉತ್ತಮ ಪ್ರದರ್ಶನ ನೀಡುತ್ತೆ ಎಂದು ಹೇಳಿದ್ದೆ. ಕೊನೆಗೂ ಈ ಮ್ಯಾಚ್ನಲ್ಲಿ ಸಿಕ್ಕ ಅವಕಾಶವನ್ನ ತಂಡದ ಗೆಲುವಿಗೆ ಕಾರಣವಾಗಿಸಿದೆ ಎಂದು ಅಯ್ಯರ್ ಹೇಳಿದ್ದಾರೆ. ಮತ್ತು ಕೊಹ್ಲಿ ಕುರಿತು ಮಾತನಾಡಿದ ಅವರು, ಇನ್ನಿಂಗ್ಸ್ ಆರಂಭದಲ್ಲಿ ನನಗೆ ರನ್ ಗಳಿಸಲು ಸ್ವಲ್ಪ ಕಷ್ಟವಾಗುತ್ತಿತ್ತು. ಆದರೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿರವರಂತಹ ಲೆಜೆಂಡ್ ಜೊತೆ ಬ್ಯಾಟಿಂಗ್ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಅಭಾಗ್ಯ. ಪಂದ್ಯದ ಪರಿಸ್ಥಿತಿಗೆ ತಕ್ಕಂತೆ ಮೈಂಡ್ ಸೆಟ್ ಅನ್ನ ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಅವರು ಮೈದಾನದಲ್ಲೇ ನಿರಂತರವಾಗಿ ಕಮ್ಯುನಿಕೇಟ್ ಮಾಡುತ್ತಿದ್ದರು. ಕ್ರಿಕೆಟ್ನ ಶ್ರೇಷ್ಠ ಆಟಗಾರನ ದೊಡ್ಡ ಗುಣವೇ ಇದು. ಮೈದಾನದಲ್ಲಿ ಜೊತೆಗಾರರೊಂದಿಗೆ ಉತ್ತಮವಾಗಿ ಕಮ್ಯುನಿಕೇಷನ್ ಇಟ್ಟುಕೊಳ್ಳುವುದು, ಅದುವೇ ನಮ್ಮ ದೊಡ್ಡ ಪಾರ್ಟ್ನರ್ಶಿಪ್ನ ಪ್ರಮುಖ ಕಾರಣವಾಯಿತು ಎಂದು ವೆಂಕಟೇಶ್ ಅಯ್ಯರ್ ಹೇಳಿದ್ದಾರೆ. ಇದರೊಂದಿಗೆ ಕೊಹ್ಲಿ ಕುರಿತು ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ವೆಂಕಿ ನೀಡಿದ್ದಾರೆ. ಮತ್ತು ಆರ್ಸಿಬಿಗೆ ಮತ್ತೊಂದು ಟ್ರೋಫಿ ತಂದು ಕೊಡುವುದೇ ಮುಖ್ಯ ಟಾರ್ಗೆಟ್ ಆಗಿದೆ. ಇದನ್ನ ನನಸು ಮಾಡಲು ನಾವು ಪ್ರಯತ್ನ ಪಡಲಿದ್ದೇವೆ ಎಂದು ವೆಂಕಟೇಶ್ ಹೇಳಿದ್ದಾರೆ. ನೋಡಿದ್ರಲ್ಲ, ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ವೆಂಕಿ ಅಯ್ಯರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.